ಹಳೆ ವೈಷಮ್ಯಕ್ಕೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ. ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲ ಸಮೀಪದ ದುಗ್ಗನಾರೆಪಲ್ಲಿ ಬಳಿ ಘಟನೆ. ನ್ಯೂಸ್ 5ಗೆ ಸ್ವಾಗತ. ಹಳೆ ವೈಷಮ್ಯ ಹಿನ್ನೆಲೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರತಕ್ಕಂಥ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲ ಹಾಗೂ ಗಂಡ್ರಗಾನಹಳ್ಳಿ ಮಧ್ಯೆ ಇರುವ ದುಗ್ಗನಾರೆಪಲ್ಲಿ ಬಳಿ ನಡೆದಿದೆ. ಹಲ್ಲೆಗೊಳಗಾದ ವ್ಯಕ್ತಿ ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿ ಗಂಡ್ರಗಾನಹಳ್ಳಿ ಗ್ರಾಮದ ಖದೀರ್ ಬೇಗ್ ಅವರ ಪುತ್ರ 30 ವರ್ಷದ ರೋಷನ್ ಬೇಗ್ ಹಾಗೂ ಪತ್ನಿ 28 ವರ್ಷದ ಅಸ್ಮಾ ಸುಲ್ತಾನ ಅಂತ ಗುರುತಿಸಲಾಗಿದೆ. ರೋಷನ್ ಬೇಗ್ ಸುಮಾರು 2 ವರ್ಷಗಳಿಂದ ಕಲ್ಪವೃಕ್ಷ ಖಾಸಗಿ ಬಸ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದು, ಮುರುಗಮಲ ಗ್ರಾಮದ ರಘು ಅನುಯಾಯಿ ಗಂಡ್ರಗಾನಹಳ್ಳಿ ಗ್ರಾಮದ ವಾಸಿಯಾದ ಸುರೇಶ್ ನಾರಾಯಣಸ್ವಾಮಿ ಹಾಗೂ ರೋಷನ್ ಬೇಗ್ ನಡುವೆ 2 ತಿಂಗಳ ಹಿಂದೆ ಈದ್ ಮಿಲಾದ್ ಹಬ್ಬದಂದು ಗಲಾಟೆಯಾಗಿದ್ದು, ಗ್ರಾಮದ ಹಿರಿಯ ಮುಖಂಡರು ಪಂಚಾಯಿತಿ ಮಾಡಿ ರಾಜಿ ಮಾಡಿದ್ರು. ಹೀಗಿರುವಾಗ ಮತ್ತೆ ಪದೇ ಪದೇ ಸುರೇಶ್ ಹಾಗೂ ಅವನ ಅನುಯಾಯಿಗಳನ್ನ ಕರೆದುಕೊಂಡು ಹೋಗಿ ರೋಷನ್ ಬೇಗ್ಗೆ ಗುರಾಯಿಸೋದು, ರೇಗಿಸೋದು ಮಾಡ್ತಿದ್ದ ಅನ್ನಲಾಗ್ತಿದೆ. ಇನ್ನು ಭಾನುವಾರ ರಾತ್ರಿ 10:30ಕ್ಕೆ ಡ್ರೈವರ್ ಕೆಲಸ ಮುಗಿಸಿ ಮನೆ ಕಡೆ ರೋಷನ್ ಬೇಗ್ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಾಗ ಸುರೇಶ್ ಹಿಂಬಾಲಿಸಿಕೊಂಡು ಬಂದು ಚಾಕುವಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಇನ್ನು ಅಲ್ಲಿಗೆ ಬಂದ ರೋಷನ್ ಬೇಗ್ ಪತ್ನಿ ಅಸ್ಮಾ ಸುಲ್ತಾನ್ ಮೇಲೆಯೂ ಕೂಡ ಹಲ್ಲೆ ನಡೆಸಿದ್ದು, ಹಲ್ಲೆಗೊಳಗಾದ ಪತಿ ಪತ್ನಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಕೆಂಚಾರ್ಲಹಳ್ಳಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಧಾವಿಸಿ ಇಬ್ಬರಿಂದ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವಿಮಲಾ ದೀಪಕ್, ನ್ಯೂಸ್ 5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. ನನ್ನ ಹೆಸರು ರೋಷನ್ ಬೇಗ್ ಅಂತ. ಕಲ್ಪವೃಕ್ಷ ಬಸ್ಸಲ್ಲಿ ಡ್ರೈವರ್ ಮತ್ತು ನಿರ್ವಾಹಕನಾಗಿ ಕೆಲಸ ಮಾಡ್ತಿದ್ದೇನೆ. ಮಿಲಾದ್ ಟೈಮಲ್ಲಿ ಈ ಥರ ಊರಲ್ಲಿ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡೋಂಗಿಲ್ಲ, ತೆಗಿಬೇಕು ಅಂತ ಗಲಾಟೆ ಮಾಡ್ದ. ಆವಾಗ ಮಾತಿನ ಚಕಮಕಿ ಆಯಿತು. ಅವತ್ತೇ ಅದು ಊರಲ್ಲಿ ದೊಡ್ಡವರೆಲ್ಲ ಸೇರಿ ಮಾತಾಡಿ ಅವತ್ತಿಗೆ ಕ್ಲೋಸ್ ಮಾಡಿಬಿಟ್ರು. ಅದಾದಮೇಲೆ ನಾನು ಡ್ಯೂಟಿಗೆ ಹೋದಾದ್ಮೇಲೆ ಮುರುಗಮಲದಲ್ಲಿ ಹುಡುಗರಿಗೆ ಎಲ್ಲ ಕಳಿಸಿ ಸುಮ್ಮನೆ ಬಸ್ಸಲ್ಲಿ ಬರ್ತಾಯಿದ್ರೆ ಚಮಕಾಯಿಸೋದು ಆ ಥರ ಮಾಡಿ ಸುಮ್ಮನೆ ಚಮಕಾಯಿಸ್ದ ಅಂತ ಬಂದು ಅವತ್ತು ನನ್ನ ಮೇಲೆ ಬಂದು ದೌರ್ಜನ್ಯ ಮಾಡಿದ್ರು. ಮುರುಗಮಲ ಹುಡುಗರೆಲ್ಲ ಒಂದು ಸುರೇಶನ ಕಳಿಸಿದ್ದೆ. ಅವತ್ತು ನೆನ್ನೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ 2 ವೀಲರಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮನೆ ಹತ್ರ ಫಾಲೋ ಮಾಡಿಕೊಂಡು ನಾನು ಒಬ್ಬನೇ ಇದ್ದಿದ್ದು, ಯಾರೂ ಇರಲಿಲ್ಲ. ನಾನು ಆಮೇಲೆ ನಮ್ಮ ಮಿಸ್ಸಸ್ಗೆ ಕರೆದೆ. ನಮ್ಮ ಮಿಸ್ಸಸ್ ಆಚೆ ಬಂದರು, ಚಾಕು ತೊಗೊಂಡು ಒಂದೇ ಸಲ ಚುಚ್ಚಿಬಿಟ್ಟ सुरेश कंटरामपल्ली ऐसा घर का नया को हम मेजमान बिल मारे, ऐसा को अटैक करे हमने। मेजमान को बचाने की सोचते मंजे भी एक घर को है। वो मिलाद के टाइम से लड़ी थी। तुमने क्या अटैक करे हो ना? वो मंजे बीमार को है, पीछे एक को है।